ಎಲ್ಲರಿಗೂ ಮತ್ತೊಂದು ಮೋಟೋ ವ್ಲಾಗ್ಗೆ ಸುಸ್ವಾಗತ. ಸೊ ನಾನು ರೀಸೆಂಟ್ಲಿ ಡಿಫ್ರೆಂಟ್ ಟೈಪ್ ಆಫ್ ಮೋಟರ್ಸೈಕಲ್ ಕಂಟೆಂಟ್ ಕ್ರಿಯೇಟರ್ಸು ಆ್ಯಂಡ್ ಕಂಟೆಂಟ್ ಬಗ್ಗೆ ಮಾತಾಡಿದೆ ಆ್ಯಂಡ್ ನಂದು ಒಪಿನಿಯನ್ ಶೇರ್ ಮಾಡಿದೆ. ನನಗೆ ಯಾವ ಥರ ಫೀಲ್ ಆಗುತ್ತೆ ಈ ಕಂಟೆಂಟ್ ಬಗ್ಗೆ ಅಂತ. ಓ ಮೈ ಗಾಡ್, ಯಪ್ಪ ಅಣ್ಣ, ಪ್ರತಿಯೊಂದು ಮೂಮೆಂಟು ನೋಡ್ತಾ ಇರಬೇಕು ಗಾಡಿ ಓಡಿಸ್ಬೇಕಾದ್ರೆ. ಈ ಥರ ಇಡಿಯಟ್ಸ್ ಏನೂ ಮಾಡೋಕ್ಕಾಗಲ್ಲ, ಮ್ಯಾನೇಜ್ ಮಾಡಲೇಬೇಕು. ಎನಿವೆ, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್ಕು. ಸೊ ಎಲ್ಲ ಥರ ಕಂಟೆಂಟ್ ಕ್ರಿಯೇಟರ್ಸ್ ಬಗ್ಗೆ ಮಾತಾಡಿದೆ ನಾನು, ಆ್ಯಂಡ್ ಅವ್ರ ಕಂಟೆಂಟ್ ಬಗ್ಗೆನೂ ಮಾತಾಡಿದೆ ಆ್ಯಂಡ್ ಒಪಿನಿಯನ್ ಶೇರ್ ಮಾಡಿದೆ. ಸೊ ಇವಾಗ ಅದ್ರ ಬಗ್ಗೆನೇ ಮಾತಾಡ್ತಾ ಐ ಫೆಲ್ಟ್ ದಟ್ ಒಂದು ಟಾಪಿಕ್ ನಾನು ಅದರಲ್ಲಿ ಮಿಸ್ ಮಾಡಿದ್ದೆ. ಆ್ಯಂಡ್ ದಟ್ ಈಸ್ ರೀಸೆಂಟ್ ಟ್ರೆಂಡ್ನ ಎಸ್ಪೆಷಲಿ ನೋಡೋದಾದರೆ ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಅನಿಸ್ತು. ಸೊ ಇವತ್ತಿನ ಟಾಪಿಕ್ಕು. ಸೊ ತಮ್ಮನೇಲಿ ನೋಡ್ಬಿಟ್ಟು ನಿಮ್ಮ ಟಾಪಿಕ್ ಏನು ಅಂತ ಗೊತ್ತಾಗಿರುತ್ತೆ. ಬಟ್ ಆ ಟಾಪಿಕ್ ಹೆಸರು ಇದೆ ಅಲ್ವಾ, ಅದು ನಾನೇ ನಾಮಕರಣ ಮಾಡಿರೋದು. ಆ ಥರ ಏನೂ ಇಲ್ಲ ವರ್ಡ್ ಆ್ಯಕ್ಚುಲಿ. ಬಟ್ ಆ ವರ್ಡ್ಗೆ ಬರೋಣ, ಯಾಕೆ ಆ ವರ್ಡ್ನ ಯೂಸ್ ಮಾಡ್ತಾಯಿದ್ದೀನಿ ಅಂತ. ಫಸ್ಟ್ಲಿ ನೀವು ನೋಡ್ಬೋದು ನನ್ನದೇ ಕಂಟೆಂಟ್ ನೋಡೋದಾದರೆ. ಸೊ ಇನಿಷಿಯಲಿ ನಾನು ಜಾಸ್ತಿ ರೂಮಲ್ಲಿ ಕೂತ್ಕೊಂಡು ಕಂಟೆಂಟ್ ಮಾಡ್ತಾಯಿದ್ದೆ. ಆ್ಯಂಡ್ ನಾನು ಹೇಳಿದೆ ದಟ್ ಬಿಕಾಸ್ ನನ್ನ ರೂಮು ಅವ್ರ ನನ್ನ ಮನೆ ಪಕ್ಕ ಅದು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇರೋದ್ರಿಂದ ನಾನು ಯೂಶ್ವಲಿ ಮೋಟೋ ವ್ಲಾಗಿಂಗ್ ಕಂಟೆಂಟು ಮಾಡೋಣ ಅಂತ ಇತ್ತು. ಬಟ್ ಜಾಸ್ತಿ ಮಾಡೋಕ್ಕೆ ಆಸೆ ಇರಲಿಲ್ಲ ನನಗೆ, ಅಪರೂಪಕ್ಕೆ ಒಂದ್ಸಲಿ ಮಾಡೋಣ ಅಂತ ಇದ್ದಿದ್ದು. ಬಟ್ ಬರ್ತಾ ಏನಾಯ್ತು ಅಂದರೆ ಆ ಕನ್ಸ್ಟ್ರಕ್ಷನ್ ವರ್ಕ್ ಸ್ವಲ್ಪ ಜಾಸ್ತಿ ಆಯಿತು. ಸೊ ನಾನು ಸ್ವಲ್ಪ ಈ ಥರ ಮೋಟೋ ವ್ಲಾಗಿಂಗ್ ಕಂಟೆಂಟೇ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ವರ್ಕ್ ಏನೂ ಇಲ್ಲ ಸದ್ಯಕ್ಕಂತೂ, ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಐ ಆಮ್ ಡೂಯಿಂಗ್ ಮೋಟೋ ವ್ಲಾಗಿಂಗ್ ಕಂಟೆಂಟ್ ಓನ್ಲಿ, ಅದನ್ನು ಸಿಟಿಯಲ್ಲಿ ಸುಮ್ಮನೆ ಸುತ್ತಾಡಿಕೊಂಡು. ಸೊ ಇದೇ ಕಂಟೆಂಟ್ ನಾನು ಯು ಕ್ಯಾನ್ ಸೇ ದಟ್ ಐ ಕುಡ್ ಹ್ಯಾವ್ ಡನ್ ಸಿಟ್ಟಿಂಗ್ ಇನ್ ಮೈ ಹೋಮ್. ಬಿಕಾಸ್ ಬೇಸಿಕಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಇನ್ಫಾರ್ಮೇಟಿವ್ ಕಂಟೆಂಟೇ ಮಾಡ್ತಾ ಇರೋದು. ಸೊ ಏನು ಡಿಫ್ರೆನ್ಸ್ ಇದೆ ಅಣ್ಣ ಅಂತ ನೀವು ಹೇಳ್ಬೋದು, ನೀನು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಕಂಟೆಂಟ್ ಮಾಡೋದ್ರಲ್ಲಿ ಆ್ಯಂಡ್ ಇದರಲ್ಲಿ ಒಂದು ರೀತಿ ನೀವು ಹೇಳ್ಬೋದು ಕ್ಯಾಮ್ರಾ ಹಿಂದೆನೇ ನೀವು ಕಂಟೆಂಟ್ ಮಾಡ್ತಾಯಿದ್ದೀರಾ. ಬೇಸಿಕಲಿ ನಂದು ಹೆಲ್ಮೆಟ್ ಮುಂದೆ ಕ್ಯಾಮ್ರಾ ಇದೆ. ಸೊ ನನ್ನ ಮುಂದೆ ಮೋಟರ್ ಸೈಕಲ್ ಕಾಣ್ತಾ ಇದೆ, ಬಟ್ ನಾನು ಒಂಥರ ಹಿಂದೆ ಇದ್ದೀನಿ, ಬ್ಯಾಕ್ಗ್ರೌಂಡಲ್ಲೇ ಮಾತಾಡ್ತಾ ಇರೋದು ಓವರಾಲು. ಸೊ ಇದರಲ್ಲಿ ಏನು ಡಿಫ್ರೆನ್ಸ್ ಅಂತ ಕೇಳ್ಬೋದು ನೀವು. ಸೊ ವಾಟ್ ಈಸ್ ದ ಓವರಾಲ್ ಡಿಫ್ರೆನ್ಸ್ ಇನ್ ದಿಸ್? ಆ್ಯಂಡ್ ಯಾಕೆ ನಾನು ಇದೇ ಥರ ಕಂಟೆಂಟ್ ಮಾಡೋಕ್ಕೆ ಚೂಸ್ ಮಾಡಿದ್ದೀನಿ ಅಂತ ಕೇಳ್ಬೋದು. ಸೊ ಬೇಸಿಕಲಿ ತುಂಬ ಸಿಂಪಲ್ ರೀಸನು, ಜಾಸ್ತಿ ಡಿಫ್ರೆನ್ಸ್ ಇರ್ತಾ ಇರಲಿಲ್ಲ. ಬಟ್ ವಾಟ್ ಐ ಫೆಲ್ಟ್ ಈಸ್ ಡೂಯಿಂಗ್ ದ ಮೋಟೋ ವ್ಲಾಗಿಂಗ್ ಕಂಟೆಂಟು, ನಾನು ಸ್ವಲ್ಪ ಜಾಸ್ತಿ ಫ್ರೀಯಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ರಾದರ್ ದ್ಯಾನ್ ಸ್ವಲ್ಪ ಯೋಚನೆ ಮಾಡಿಕೊಂಡು. ಆರ್ ಯೂಶ್ವಲಿ ಏನಾಗ್ತೈತೆ ಅಂದರೆ ನಾನು ರೂಮಲ್ಲಿ ಕಂಟೆಂಟ್ ಮಾಡಿದ್ರೆ ವಾಟ್ ವಾಸ್ ಹ್ಯಾಪನಿಂಗ್ ಈಸ್ ದ್ಯಾಟ್, ಓ ಮೈ ಗಾಡ್, ಆರಾಮಾಗೋಣ, ಹೋಗಿ ಪೇಷನ್ಸ್ ತೋರಿಸ್ಬೇಕಪ್ಪ ಎಲ್ಲ ಕಡೆ. ಸೊ ನಾನು ರೂಮಲ್ಲಿ ಕಂಟೆಂಟ್ ಮಾಡಬೇಕಾದ್ರೆ ಏನಾಗ್ತಾಯಿತ್ತು ಅಂದರೆ, ಎಸ್ ಅದರಲ್ಲೂ ಆಲ್ಮೋಸ್ಟ್ ಸೇಮ್ ಟೈಮೇ ತೊಗೋತಾಯಿತ್ತು. ಬಟ್ ಒಂದೊಂದ್ಸಲಿ ನಾನು ಕಂಪ್ಲೀಟ್ಲಿ ರೀಶೂಟ್ ಮಾಡ್ತಾಯಿದ್ದೆ. ಬಿಕಾಸ್ ನನಗೆ ಸರಿಯಾಗಿ ಶೂಟ್ ಮಾಡಿದೆ ಅಂತ ನಂಗೆ ಅನಿಸ್ಲಿಲ್ಲ ಅಂದರೆ ಕಂಪ್ಲೀಟ್ಲಿ ರೀಶೂಟ್ ಮಾಡ್ತಾಯಿದ್ದೆ ಜನರಲಿ, ಓಕೆನಾ. ಆ್ಯಂಡ್ ತುಂಬ ಟೈಮ್ ತೊಗೋತಾಯಿದ್ದೆ ಆ್ಯಂಡ್ ತುಂಬ ಕಾನ್ಷಿಯಸ್ ಆಗಿದ್ದೆ. ಬಿಕಾಸ್ ನನ್ನ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇರೋದ್ರಿಂದ ಸ್ವಲ್ಪ ಕಾನ್ಷಿಯಸ್ ಆಗಿ ನಾನು ಮಾತಾಡ್ತಾಯಿದ್ದೆ. ಅಗೇನ್ ಓವರ್ ದ ಪೀರಿಯಡ್ ಆಫ್ ಟೈಮ್ ನನಗೆ ಕಾನ್ಫಿಡೆನ್ಸ್ ಡೆಫಿನೆಟ್ಲಿ ಡೆವಲಪ್ ಆಯಿತು ಮಾತಾಡೋಕ್ಕೆ. ಇಟ್ಸ್ ನಾಟ್ ಲೈಕ್ ನನಗೆ ಫಿಯರ್ ಆಫ್ ದ ಕ್ಯಾಮ್ರಾ ಇರಲಿಲ್ಲ. ಬಟ್ ಸ್ಟಿಲ್ ಟು ಅನ್ ಎಕ್ಸ್ಟೆಂಟ್ ನಾನು ಒಂಥರ, ನೀವು ನೋಡ್ಬೋದು ಕ್ಯಾಮ್ರಾ ಮುಂದೆ ಮಾತಾಡಬೇಕಾದ್ರೆ ಟು ಅನ್ ಎಕ್ಸ್ಟೆಂಟ್ ಯು ಫೀಲ್ ದ್ಯಾಟ್ ಸ್ವಲ್ಪ ಫೇಕ್ ಆಗಿರ್ತಾರೆ. ಆರ್ ಆಬ್ವಿಯಸ್ಲಿ ಒಂದು ಕ್ಯಾರೆಕ್ಟರಲ್ಲಿ ತುಂಬ ಜಾಸ್ತಿನೇ ನೀವು ನುಗ್ದಂಗೆ ಅನಿಸುತ್ತೆ, ಓಕೆನಾ. ದಟ್ ಈಸ್ ವಾಟ್ ಯು ಫೀಲು. ಸೊ ಮೋಟೋ ವ್ಲಾಗಿಂಗ್ ಮಾಡಬೇಕಾದ್ರೆ ನೀವು ಕ್ಯಾರೆಕ್ಟ್ರಲ್ಲಿ ನುಗ್ಗಿರಲ್ಲ ಅಂತ ನಾನು ಹೇಳಲ್ಲ. ಇವಾಗ ನಾನು ಮಾತಾಡ್ತಾ ಇರೋದು ಇಸ್ ನಂದು ಓನ್ ಪರ್ಸೋನಾ ಇನ್ ಸೋಷಿಯಲ್ ಮೀಡಿಯಾ. ನಿಜ ಹೇಳಬೇಕಂದ್ರೆ ನಾನೇನು ರಿಯಲ್ ಲೈಫಲ್ಲಿ ಇದೇ ಥರ ಇರ್ತೀನಿ ಅಂತ ನಾನು ಹೇಳೋಕ್ಕಾಗಲ್ಲ. ಒಂದೊಂದ್ಸಲಿ ಕೆಲವರಿಗೆ ನಾನು ಒಂದು ಸ್ವಲ್ಪ ಸ್ಟುಪಿಡಾಗೂ ಕಾಣ್ಬೋದು, ಕೆಲವರಿಗೆ ನಾನು ಮೇ ಬಿ ಸ್ವಲ್ಪ ಅಗ್ರೆಸಿವ್ ಅವ್ರು ಕೆಟ್ಟೊಂದು ಥರನೂ ಕಾಣ್ಬೋದು, ಅವ್ರು ಕೆಲವರಿಗೆ ನಾನು ಒಳ್ಳೆಯ ಥರ ನಾರ್ಮಲ್ ಪರ್ಸನ್ ಆಗೂ ಕಾಣ್ಬೋದು ನಾನು. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ನಂದು ಪರ್ಸೋನಾ ಆರ್ ಐ ವುಡ್ ಸೇ ದ ಪರ್ಸ್ನಾಲಿಟಿ ಆರ್ ಕ್ಯಾರೆಕ್ಟರ್ನ ನಾನು ಮೇಂಟೈನ್ ಮಾಡೋಕ್ಕೆ ನೋಡ್ತೀನಿ. ನಾನು ಯಾವ ಥರ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಜೆಕ್ಟ್ ಮಾಡಿದ್ದೀನಿ ಅದೇ ಥರನೇ ಇಟ್ಕೊಳಕ್ಕೆ ನೋಡ್ತೀನಿ ಜನರಲಿ, ಓಕೆನಾ. ಸೊ ದ ಥಿಂಗ್ ಈಸ್ ಮೋಟೋ ವ್ಲಾಗಿಂಗ್ ಮಾಡಬೇಕಾದ್ರೆ ಸ್ವಲ್ಪ ನನಗೇನು ಅನಿಸುತ್ತೆ ಅಂದರೆ ದಟ್ ಫ್ರೀಡಮ್ ಫೀಲ್ ಆಗುತ್ತೆ ನಿಮಗೆ. ಓಪನ್ ಆಗಿ ಮಾತಾಡೋಕ್ಕೆ ಸ್ವಲ್ಪ ಜಾಸ್ತಿ ನಿಮಗೆ ಆ ಫಿಲ್ಟರ್ನ ನೀವು ಸ್ವಲ್ಪ ತೆಗಿಬೋದು ಕಂಪೇರ್ ಟು ನಂದು ಫೀಲಿಂಗ್ ಬೇಸಿಕಲಿ ದಟ್ ನೀವು ಕ್ಯಾಮ್ರಾ ಮುಂದೆ ಮಾಡೋದಕ್ಕಿಂತ ಮೋಟೋ ವ್ಲಾಗಿಂಗ್ ಮಾಡಬೇಕಾದ್ರೆ ಆ ಫೀಲಿಂಗ್ ಬರುತ್ತೆ. ಸೊ ಈ ಫೀಲಿಂಗ್ ಬರೋದ್ರಿಂದ ಆ್ಯಂಡ್ ಆಲ್ಸೋ ನೀವು ಓವರ್ ಆಲ್ ಎಡಿಟಿಂಗ್ ಆಸ್ಪೆಕ್ಟಿಂದ ನೋಡೋದಾದರೆ ಕೆಲವರು ನಾನು ನೋಡಿದ್ದೀನಿ, ಅದನ್ನು ಮೋಟೋ ವ್ಲಾಗಿಂಗ್ ಅಂತ ಹೇಳಲ್ಲ. ಅಂದರೆ ಬೇಸಿಕಲಿ ಅವರು ಪ್ಲೇಸಸ್ನ ಹೋಗ್ತಾರೆ ಆ್ಯಂಡ್ ಅಲ್ಲಿ ಸ್ವಲ್ಪ ಮಾತಾಡ್ತಾರೇನೋ, ಅವ್ರು ಕೆಲವು ಟೈಮ್ ಅವರು ಬ್ಯಾಕ್ಗ್ರೌಂಡಲ್ಲಿ ಮಾತಾಡ್ಬೋದು. ಬಟ್ ಅವರು ಬೇಸಿಕಲಿ ಒಂದು ಸಿನಿಮ್ಯಾಟಿಕ್ ಶೂಟ್ಸ್ ಮಾಡ್ತಾಯಿರ್ತಾರೆ ದ ಪ್ಲೇಸಸ್ದು ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಅದನ್ನು ನಾನು ಮೋಟೋ ವ್ಲಾಗಿಂಗ್ ಅಂತ ಹೇಳಲ್ಲ, ಟು ಬಿ ವೆರಿ ಆನೆಸ್ಟ್. ನಾನು ನೀವು ನೋಡ್ಬೋದು ರೀಲ್ಸಲ್ಲೆಲ್ಲ ನಾನು ಮಾಡ್ತೀನಿ ನೋಡಿ, ಲೈಕ್ ದ
ಕ್ಯಾಮ್ರಾ ಆ್ಯಕ್ಷನ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ನಾನು ಶೂಟ್ ಮಾಡ್ತೀನಿ ನೋಡಿ. ಬಟ್ ಸ್ಟಿಲ್ ನಾನು ಏನು ಮಾತಾಡಲ್ಲ, ಜಸ್ಟ್ ನಿಮಗೆ ಆ ಪಿಕ್ಚರ್ ಕೊಡೋಕ್ಕೆ ನಾನು ಮಾಡ್ತೀನಿ ನೋಡಿ. ಅದನ್ನು ಮೋಟೋ ವ್ಲಾಗಿಂಗ್ ಅಂತ ನೀವು ಹೇಳೋಕ್ಕಾಗಲ್ಲ. ಮೋಟೋ ವ್ಲಾಗಿಂಗ್ ಅಂದರೆ ಇಟ್ ಇನ್ವಾಲ್ವ್ಸ್ ಅ ಬಿಟ್ ಆಫ್ ಟಾಕಿಂಗ್. ಓಕೆನಾ, ಸ್ವಲ್ಪ ಟಾಕಿಂಗ್ ಇರುತ್ತೆ. ಆ್ಯಂಡ್ ಎಸ್, ಸ್ವಲ್ಪ ಟೈಮ್ಸು ಟಾಕಿಂಗ್ ಇರಲ್ಲ, ಬಟ್ ಕ್ಯಾಮ್ರಾ ಇರುತ್ತೆ. ಬಟ್ ಐ ಥಿಂಕ್ ಟಾಕಿಂಗ್ ಸ್ವಲ್ಪ ಇದ್ದೇ ಇರುತ್ತೆ. ಸೊ ಅದನ್ನು ನಾನು ಪ್ರಾಪರ್ ಮೋಟೋ ವ್ಲಾಗಿಂಗ್ ಅಂತ ಹೇಳ್ತೀನಿ. ಸೊ ಆ ಥರ ನೀವು ಮಾಡಬೇಕಾದ್ರೆ ಅದೇ ನಾನು ಹೇಳ್ದಂಗೆ ದಟ್ ಫ್ರೀಡಮ್ ಫೀಲ್ ಆಗುತ್ತೆ ಒಂದು. ಇನ್ನೊಂದು ಓವರಾಲ್ ನಾನು ಎಡಿಟಿಂಗ್ ಆಸ್ಪೆಕ್ಟಿಂದ ನೋಡೋದಾದರೆ ಆ್ಯಂಡ್ ಶೂಟಿಂಗ್ ಆಸ್ಪೆಕ್ಟಿಂದ ನೋಡೋದಾದರೆ, ಇದರಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ನಾನು ಒಂದೇ ಶಾಟ್ ತೊಗೊಳ್ಳೋದು. ನಾನು ಅಗೇನ್ ಶೂಟ್ ಮಾಡಲ್ಲ ಅನ್ಲೆಸ್ ನಾನು ಶೂಟ್ ಮಾಡಿದ ಟೈಮು ತುಂಬಾ ಜಾಸ್ತಿ ಆಗಿಬಿಡ್ತು. ಅಂದರೆ ಸ್ವಲ್ಪ ಜಾಸ್ತಿನೇ ಟೈಮ್ ಶೂಟ್ ಮಾಡಿಬಿಟ್ಟೆ, ಅಷ್ಟೊಂದು ಮಾತಾಡಬೇಕಾಗಿರಲಿಲ್ಲ ಅಂದರೆ ಮಾತ್ರ. ಒಂದು ಸಲ ಹಂಗಾಗಿತ್ತು ದಟ್ ನಾನು ಏನೇನೋ ಹೇಳ್ಬಿಟ್ಟೆ ಆ್ಯಂಡ್ ಇಟ್ ಫೆಲ್ಟ್ ಲೈಕ್ ನಾನು ಸ್ವಲ್ಪ ಜಾಸ್ತಿನೇ ಮಾತಾಡಿದೆ. ಆವಾಗ ನಾನು ರೀಶೂಟ್ ಮಾಡಿದೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸು ನಾನು ರೀಶೂಟ್ ಮಾಡಲ್ಲ, ಜಸ್ಟ್ ಸ್ವಲ್ಪ ಎಡಿಟಿಂಗ್ ಮಾಡ್ತೀನಿ. ಅದೇ ನಾರ್ಮಲ್ ಆಗಿ ನೀವು ಮಂಬಲ್ ಜಂಬಲ್ ಮಾಡ್ತೀರಾ ನೋಡಿ ಮಾತಾಡಬೇಕಾದ್ರೆ, ಅವ್ರು ಏನೋ ಒಂದು ರಾಂಗ್ ಆಗಿ ಹೇಳ್ಬಿಡ್ತೀರಾ, ಅದನ್ನು ನಾನು ಕಟ್ ಮಾಡ್ತೀನಿ ಆ್ಯಂಡ್ ಫೈನಲ್ ಮಾಡಿಬಿಡ್ತೀನಿ. ಆ್ಯಂಡ್ ಅಗೇನ್ ಎಡಿಟಿಂಗ್ ಪ್ರೋಸೆಸ್ ಆಲ್ ದ ಥಿಂಗ್ ಸೇಮ್ ಇರುತ್ತೆ. ಅಂದರೆ ನೀವು ಆಬ್ವಿಯಸ್ಲಿ ನೀವು ಕಲಿತಾ ನೀವು ಇಂಪ್ರೂವ್ ಮಾಡ್ತಾ ಇರ್ತೀರಾ ಎಡಿಟಿಂಗ್ ಆಸ್ಪೆಕ್ಟ್ನ. ಬಟ್ ಜನರಲಿ ಇಟ್ ರಿಮೈನ್ಸ್ ದ ಸೇಮ್ ಫಾರ್ ಅ ವೆರಿ ಲಾಂಗ್ ಟೈಮು. ನೀವು ಕಲಿತಾಗ ಹೊಸ್ದಾಗಿ ಏನಾದರೂ ನ್ಯೂ ಟ್ರೆಂಡ್ ಸ್ಟಾರ್ಟ್ ಆದರೆ ಅದನ್ನು ಬೆಂಚ್ ಮಾರ್ಕ್ ಆಗಿ ನೀವು ಮೇ ಬಿ ಚೇಂಜಸ್ ಮಾಡ್ತೀರಾ. ಸೊ ಇದರಿಂದ ಕಂಟೆಂಟ್ ಮಾಡೋದು ತುಂಬ ಈಸಿ. ಈ ಥರ ಮೋಟೋ ವ್ಲಾಗಿಂಗ್ ಓವರಾಲ್ ಕಂಟೆಂಟ್ ಮಾಡೋದು ತುಂಬ ಈಸಿ ಆ್ಯಂಡ್ ಶೂಟ್ ಮಾಡೋದು ಈಸಿ ಆ್ಯಂಡ್ ಇಟ್ ಫೀಲ್ಸ್ ಮೋರ್ ಫ್ರೀ ಟು ಡೂ ಮೋಟೋ ವ್ಲಾಗಿಂಗ್. ಓಕೆನಾ, ಸೊ ಅದರಿಂದ ತುಂಬ ಜನಕ್ಕೆ ಈ ಮೋಟೋ ವ್ಲಾಗಿಂಗ್ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅದು, ಆ್ಯಂಡ್ ನನಗೂ ಇವಾಗ ಆಲ್ರೆಡಿ ಅನ್ನಿಸ್ತಾ ಇದೆ, ಇಟ್ ಹ್ಯಾಸ್ ಬಿಕಮ್ ವೆರಿ ಅಡಿಕ್ಟಿವ್. ಅಂದರೆ ಮೋಟೋ ವ್ಲಾಗಿಂಗ್ ಮಾಡೋದು ತುಂಬ ಅಡಿಕ್ಟಿವ್ ಆಗಿ ಫೀಲ್ ಆಗುತ್ತೆ. ಎವ್ರಿ ಟೈಮ್ ನೀವು ಒಂದು ಪ್ಲೇಸ್ಗೆ ಹೋದಾಗ ಮೋಟೋ ವ್ಲಾಗಿಂಗ್ ಮಾಡಬೇಕಂತ ಅನಿಸುತ್ತೆ. ಎಸ್ಪೆಷಲಿ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್ ಅಂತೂ ಒನ್ಸ್ ಅವ್ರ ಕ್ಯಾರೆಕ್ಟರ್ನ ಜನ ಎಕ್ಸೆಪ್ಟ್ ಮಾಡಾದ್ಮೇಲೆ, ಅಂದರೆ ಆ್ಯಸ್ ಅ ಪರ್ಸೋನಾ ಇರುತ್ತೆ ನೋಡಿ, ಸೋಷಿಯಲ್ ಮೀಡಿಯಾ ಪರ್ಸೋನಾನ ಜನ ಎಕ್ಸೆಪ್ಟ್ ಮಾಡಾದ್ಮೇಲೆ, ಐ ಥಿಂಕ್ ನಂದು ಪರ್ಸೋನಾನ ಐ ಫೀಲ್ ದಟ್ ಜನ ಎಕ್ಸೆಪ್ಟ್ ಮಾಡಿದ್ದಾರೆ ಅಂತ ಅನ್ಕೋತಾ ಇದ್ದೀನಿ ನಾನು. ಆ್ಯಂಡ್ ರೆಸ್ಪಾನ್ಸ್ ನೋಡಿದ್ರು ನಂಗೆ ಅನಿಸ್ತಾ ಇದೆ. ಸೊ ಅದಾದಮೇಲೆ ಯು ಸ್ಟಾರ್ಟ್ ಡೂಯಿಂಗ್ ಮೋರ್ ಆ್ಯಂಡ್ ಮೋರ್ ಕಂಟೆಂಟು ಆ್ಯಂಡ್ ಮೋರ್ ಮೋಟೋ ವ್ಲಾಗಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ್ಯಂಡ್ ಎಷ್ಟು ನೀವು ಒಬ್ಸೆಸ್ ಆಗಿಬಿಡ್ತೀರಾ ಅಂತ ಕೇಳೋದಾದರೆ, ಬೇಸಿಕಲಿ ನೀವು ಎಲ್ಲ ಕಡೆಯೂ ಪ್ರತಿಯೊಂದು ಜಾಗದಲ್ಲೂ ನೀವು ಮೋಟೋ ವ್ಲಾಗಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ದ ಪ್ರಶ್ನೆ ಏನು ಹುಟ್ಟುತ್ತೆ ಅಂದರೆ, ಎಷ್ಟು ನೀವು ಇದು ಹೌ ಮಚ್ ಇಸ್ ಟೂ ಮಚ್ ಅಂತ, ಆ್ಯಂಡ್ ಶುಡ್ ಯು ಕೀಪ್ ಆನ್ ಡೂಯಿಂಗ್ ದಿಸ್ ಅಂತ ಅನಿಸುತ್ತೆ. ಸೊ ಟು ಬಿ ಆನೆಸ್ಟು, ಮೆಂಟಲಿ ನೀವು ಒಂಥರ ಜಾಸ್ತಿ ಮಾಡೋಕ್ಕೆ ನಿಮಗೆ ಮೈಂಡ್ ಯಾವಾಗಲೂ ಮೋಟಿವೇಟ್ ಮಾಡ್ತಾ ಇರುತ್ತೆ. ಬಟ್ ಆಫ್ಟರ್ ಅ ಸರ್ಟನ್ ಪಾಯಿಂಟು, ಆ್ಯಂಡ್ ಐ ಥಿಂಕ್ ಆಬ್ವಿಯಸ್ಲಿ ನಿಮಗೆ ಫೀಲ್ ಆಗುತ್ತೆ ದ್ಯಾಟ್ ಮೇ ಬಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಮೆಂಟಲಿ ನಿಮಗೆ ಫೀಲ್ ಆಗುತ್ತೆ ದ್ಯಾಟ್ ಓ ಮೈ ಗಾಡ್, ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ, ಐ ಶುಡ್ ಟೇಕ್ ಅ ಬ್ರೇಕ್ ಅಂತ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಒಂದು ಕಾಮನ್ ಥಿಂಗು. ಇಟ್ ಈಸ್ ನಾಟ್ ಜಸ್ಟ್ ಸಬ್ಜೆಕ್ಟೆಡ್ ಟು ಓನ್ಲಿ ಐ ವುಡ್ ಸೇ ಒಂದು ಮೋಟೋ ವ್ಲಾಗರ್ ಮಾತ್ರ ಅಲ್ಲ, ಎನಿ ಕಂಟೆಂಟ್ ಕ್ರಿಯೇಟರ್ಗೂ ಇದು ಬರುತ್ತೆ. ಬೇಸಿಕಲಿ ದ ಕಂಟೆಂಟ್ ಕ್ರಿಯೇಟರ್ ಫೆಟಿಗು. ಸೊ ದ ಕ್ರಿಯೇಟರ್ ಫೆಟಿಗು ಇಸ್ ಅ ವೆರಿ ಕಾಮನ್ ಥಿಂಗು. ನೀವು ನಾರ್ಮಲಿ ನೀವು ಏನೇ ಕಂಟೆಂಟ್ ಮಾಡಿದ್ರೂ ಅದು ಫೀಲ್ ಆಗ್ಬೋದು, ನೀವು ಬ್ಲಾಗಿಂಗ್ ಮಾಡಿದ್ರೂ ಫೀಲ್ ಆಗ್ಬೋದು. ಆ್ಯಂಡ್ ಆಬ್ವಿಯಸ್ಲಿ ಮೋಟೋ ವ್ಲಾಗಿಂಗ್ ಮಾಡಿದ್ರೂ ನೀವು ಜಾಸ್ತಿ ಮಾಡ್ತಾ ನೀವು ಏನಾಗುತ್ತೆ ಅಂದರೆ, ಒಂದು ಪ್ಲೇಸ್ ಹೋಗ್ತೀರಾ ಅಂತ ಅಂದ್ಕೊಳ್ಳಿ, ಒಂದು ಬ್ಯೂಟಿಫುಲ್ ಪ್ಲೇಸ್ ಹೋಗ್ತೀರಾ. ನಿಮ್ಮ ಫಸ್ಟ್ ಥಿಂಗ್ ವಿಚ್ ಕಮ್ಸ್ ಟು ಯುವರ್ ಮೈಂಡ್ ಈಸ್, ನಾನು ಇದ್ರದ್ದು ಶೂಟ್ ಮಾಡಿಬಿಡ್ಬೇಕು ಆ್ಯಂಡ್ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಏನೋ ಮಾತಾಡಬೇಕು, ಸೊ ದ್ಯಾಟ್ ಐ ಕ್ಯಾನ್ ಗೆಟ್ ಅ ಕಂಟೆಂಟ್ ಔಟ್ ಆಫ್ ಇಟ್ ಆ್ಯಂಡ್ ಅದನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಬೋದು ಅಂತ ಫಸ್ಟ್ ಥಿಂಗ್ ನಿಮ್ಮ ಮೈಂಡಿಗೆ ಬರುತ್ತೆ, ರ್ಯಾದರ್ ದ್ಯಾನ್ ಆ್ಯಕ್ಚುಲಿ ಎಂಜಾಯಿಂಗ್ ದಟ್ ಪ್ಲೇಸು. ಸೊ ಇದು ನಿಮಗೆ ಓವರ್ ದ ಪೀರಿಯಡ್ ಆಫ್ ಟೈಮು ಇನಿಷಿಯಲಿ ನಿಮಗೆ ಓಕೆ ಆಗಿರ್ತೀರಾ, ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮು ನಿಮ್ಗೆ ಅನಿಸುತ್ತೆ ಮೇ ಬಿ ಐ ಆಮ್ ಮಿಸ್ಸಿಂಗ್ ಔಟ್ ಆನ್ ದ ಫನ್ ಎಲಿಮೆಂಟು ವಿಚ್ ಐ ವುಡ್ ಹ್ಯಾವ್ ಎಂಜಾಯ್ಡ್ ವಿದೌಟ್ ಡೂಯಿಂಗ್ ದಿಸ್ಸು. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ನಾನು ವೆನ್ ಐ ಸ್ಟಾರ್ಟೆಡ್ ಮೈ ಯೂಟ್ಯೂಬ್ ಕೆರಿಯರು, ನಾನು ಮೋಟೋ ವ್ಲಾಗಿಂಗ್ ತುಂಬಾ ಕಮ್ಮಿ ಮಾಡ್ತಾಯಿದ್ದೆ. ಬಿಕಾಸ್ ನನ್ನ ಹತ್ರ ಒಂದು ಡಬ್ಬ ಕ್ಯಾಮರಾ ಇತ್ತು, ಜಸ್ಟ್ 5000 ರುಪೀಸ್ದು SJ ಕ್ಯಾಮ್, ಒಂದು ಆ್ಯಕ್ಷನ್ ಕ್ಯಾಮ್ರಾ ಇತ್ತು. ಸೊ ಅದರಲ್ಲಿ ನಾನು ಜಾಸ್ತಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಮೋಸ್ಟ್ಲಿ ನಾನು ಫೋಟೋ ಶೂಟ್ ಮಾಡ್ತಾಯಿದ್ದೆ, ಅವ್ರು ಸಣ್ಣ ಪುಟ್ಟ ನಾನು ವ್ಲಾಗ್ ವೀಡಿಯೋಸ್ ಮಾಡ್ತಾಯಿದ್ದೆ. ತುಂಬಾ ಕಮ್ಮಿ ನಾನು ಮೋಟೋ ವ್ಲಾಗಿಂಗ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ದಿಸ್ ರೈಡಿಂಗ್ ಆ್ಯಂಡ್ ಟಾಕಿಂಗ್ ಶಾಟು ನಾನು ಮಾಡ್ತಾನೇ ಇರಲಿಲ್ಲ ಆ ಟೈಮಲ್ಲಿ. ಸೊ ಇವಾಗ ನನಗೆ ಮೋಟೋ ವ್ಲಾಗಿಂಗ್ ಒನ್ಸ್ ನನಗೆ ಅದು ಬಂದಾದಮೇಲಿಂದ ನಂಗೆ ಆ ಕ್ರೇಜ್ ಬಂತು, ಯಾವಾಗ ನಂಗೆ ಆಪರ್ಚುನಿಟಿ ಸಿಗುತ್ತೆ ನಾನು ಮೋಟೋ ವ್ಲಾಗಿಂಗ್ ಮಾಡಬೇಕಂತ. ಇವಾಗಂತೂ ನಾನು ಆಲ್ಮೋಸ್ಟ್ ಕಾನ್ಫಿಡೆಂಟ್ ಆಗಿಬಿಟ್ಟಿದ್ದೀನಿ ನೋಡಿ, ನಾನು ಸಿಟಿಯಲ್ಲೇ ನಾನು ಮೋಟೋ ವ್ಲಾಗಿಂಗ್ ಮಾಡ್ತಾಯಿದ್ದೀನಿ ಆ್ಯಂಡ್ ಐ ಆಮ್ ಗೆಟಿಂಗ್ ವೆರಿ ಮಚ್ ಯೂಸ್ ಟು ದಿಸ್ ಆ್ಯಂಡ್ ಐ ಆಮ್ ಲವಿಂಗ್ ದಿಸ್ ಮೋಟೋ ವ್ಲಾಗಿಂಗ್ ಫಾರ್ ಶೋರು. ಬಟ್ ಆಲ್ಸೋ ನನಗೆ ಐ ಆಮ್ ರಿಯಲೈಸಿಂಗ್ ದ್ಯಾಟ್ ಮೇ ಬಿ ನಾನು ಎಲ್ಲ ಕಡೆಯೂ ಈ ಮೋಟೋ ವ್ಲಾಗಿಂಗ್ ಮಾಡಬಾರ್ದು ಆ್ಯಂಡ್ ಸರ್ಟನ್ ಪ್ಲೇಸಸಲ್ಲಿ ನಾನು ಎಂಜಾಯ್ ಮಾಡಬೇಕು. ಆ್ಯಂಡ್ ಅದೇ ರೀಸನ್ಗೋಸ್ಕರ ನೀವು ನೋಡ್ಬೋದು, ನಾನು ಇವಾಗ ಶಾರ್ಟ್ ವೀಡಿಯೋಸೇ ನಾನು ಮಾಡ್ತಾ ಇರೋದು. ನೀವು ಯಾವುದೋ ಹೊಸ ಪ್ಲೇಸ್ಗೆ ಹೋದರೆ ನಾನು ಮೋಟೋ ವ್ಲಾಗು ಮಾಡ್ತಾಯಿಲ್ಲ. ಬೇಸಿಕಲಿ ಮೋಟೋ ವ್ಲಾಗಿಂಗ್ ಅಂದರೆ ಮಾತಾಡಿಕೊಂಡು ಟಾಕ್ ಮಾಡಿಕೊಂಡು ಮಾಡ್ತಾಯಿಲ್ಲ, ಜಸ್ಟ್ ಆ್ಯಕ್ಷನ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ಆ ಫುಟೇಜಸ್ ಯೂಸ್ ಮಾಡಿಕೊಂಡು ಒಂದು ರೀಲ್ ಮಾಡ್ತಾಯಿದ್ದೀನಿ ಜಾಸ್ತಿ. ಸೊ ಈ ಥರ ನಾನು ಮಾಡ್ತಾಯಿದ್ದೀನಿ ಬಿಕಾಸ್ ನನಗೂ ಒಂಥರ ಒಂದು ಟೈಮ್ ಆದಮೇಲೆ ಫೆಟಿಗ್ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಬಿಕಾಸ್ ಐ ಅಂಡರ್ಸ್ಟ್ಯಾಂಡ್, ನೀವು ಫಸ್ಟ್ ಟೈಮ್ ತೊಗೊಂಡಾಗ ನೀವು ಏನೇ ಒಂದು ಎಕ್ವಿಪ್ಮೆಂಟ್ ತೊಗೊಂಡ್ರೆ ಅದನ್ನು ಫುಲ್ಲಿ ಯೂಸ್ ಮಾಡಬೇಕಂತ ಅನಿಸುತ್ತೆ. ಬಟ್ ಬರ್ತಾ ಏನಾಗುತ್ತೆ ಅಂದರೆ ಯು ಫೀಲ್ ದಟ್ ಮೇ ಬಿ ನಾನು ಸ್ವಲ್ಪ
ಜಾಸ್ತಿನೇ ಯೂಸ್ ಮಾಡ್ತಾ ಇದ್ದೀನಿ, ಆರ್ ಐ ಥಿಂಕ್ ಐ ಆಮ್ ನಾಟ್ ಎಂಜಾಯಿಂಗ್ ದಟ್ ಪ್ಲೇಸ್ ಅಂತ. ಸೊ ಈ ಥರ ಫೀಲ್ ಆಗೋದ್ರಿಂದ ಈ ಹೊಸ ಟ್ರೆಂಡ್ ಏನು ಸ್ಟಾರ್ಟ್ ಆಗಿದೆ ಅಂದರೆ, ಆ್ಯಂಡ್ ಅದಕ್ಕೆ ನಾನು ನೇಮ್ ಮಾಡ್ತಾಯಿದ್ದೀನಿ, ನಂದೇ ಕಡೆಯಿಂದ ನಾಮಕರಣ ಮಾಡ್ತಾಯಿದ್ದೀನಿ, ದಟ್ ಈಸ್ ಡಿ ವ್ಲಾಗಿಂಗ್ ಅಂತ. ಸೊ ಡಿ ವ್ಲಾಗಿಂಗ್ ಅಂದರೆ ಇಟ್ ಈಸ್ ಕೈಂಡ್ ಆಫ್, ನೀವು ಫುಡ್ಡಲ್ಲಿ ಡಿಟಾಕ್ಸ್ ಅಂತ ಹೇಳ್ತೀರಾ ನೋಡಿ, ಅದೇ ಥರ ನಾನು ಡಿ ವ್ಲಾಗಿಂಗ್ ಅಂತ ಹೇಳ್ತಾ ಇದ್ದೀನಿ. ಸೊ ಡಿ ವ್ಲಾಗಿಂಗ್ ಅಂದರೆ ಡೋಂಟ್ ಮಿಸ್ಟೇಕ್ ಇಟ್ ಫಾರ್ ಆ್ಯಂಟಿ ವ್ಲಾಗಿಂಗ್. ವ್ಲಾಗಿಂಗ್ ಕೆಟ್ಟದು ಅಂತ ಹೇಳ್ತಾ ಇಲ್ಲ. ಇನ್ ಜನರಲ್ ನನ್ನ ಪ್ರಕಾರ ಪರ್ಸ್ನಲಿ ಐ ಫೀಲ್ ದ್ಯಾಟ್ ವ್ಲಾಗಿಂಗ್ ಈಸ್ ಆಲ್ಸೋ ಫನ್, ಆ್ಯಂಡ್ ವ್ಲಾಗಿಂಗ್ ಸಾಕಷ್ಟು ಮೆಮೊರೀಸ್ ಕ್ರಿಯೇಟ್ ಮಾಡುತ್ತೆ. ಸಮ್ಟೈಮ್ಸ್ ನಿಮಗೆ ಗೊತ್ತೇ ಆಗಲ್ಲ ಅದು, ಬಟ್ ನೀವು ವ್ಲಾಗ್ ಮಾಡಿ ಆಮೇಲೆ ನೋಡಿದಾಗ ಓ ಇಲ್ಲಿ ವ್ಲಾಗ್ ಮಾಡಿದೆ, ವಾವ್ ಬ್ಯೂಟಿಫುಲ್ ಪ್ಲೇಸ್ಗೆ ಹೋಗಿದ್ದೆ ಅಂತ ಎಲ್ಲ ನೆನಪಾಗುತ್ತೆ ನಿಮಗೆ. ದಟ್ ಮೆಮೊರೀಸ್ ಕ್ರಿಯೇಟ್ ಮಾಡುತ್ತೆ ವ್ಲಾಗ್ ಮಾಡಿದೆ ನಿಮಗೆ. ಸೊ ಇಟ್ ಈಸ್ ಅ ಗುಡ್ ಥಿಂಗ್ ಓನ್ಲಿ ವ್ಲಾಗಿಂಗು. ಬಟ್ ಏನಾಗುತ್ತೆ ಅಂದರೆ, ನೀವು ಅತಿಯಾಗಿ ಏನೇ ಮಾಡಿದ್ರು ಒಳ್ಳೇದಲ್ಲ ಅಂತ ಹೇಳ್ತಾರೆ ನೋಡಿ, ಅದೇ ಥರ ಓವರ್ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ, ಇಟ್ ವಿಲ್ ಗೆಟ್ ಒಂಥರ ಮೆಂಟಲಿ ನೀವು ಸ್ಯಾಚುರೇಟ್ ಆಗಿಬಿಡ್ತೀರಾ, ಆ್ಯಂಡ್ ಯು ಫೀಲ್ ದಟ್ ಓಕೆ ಸ್ವಲ್ಪ ಜಾಸ್ತಿನೇ ವ್ಲಾಗಿಂಗ್ ಮಾಡ್ತಾಯಿದ್ದೀನಿ, ಆ್ಯಂಡ್ ಸ್ವಲ್ಪ ನಾನು ಬ್ರೇಕ್ ತೊಗೋಬೇಕಂತ ಹೇಳ್ತೀವಿ ನೋಡಿ. ಸೊ ಟೇಕಿಂಗ್ ಅ ಬ್ರೇಕ್ ಫ್ರಮ್ ದ ಮೋಟೋ ವ್ಲಾಗಿಂಗ್ ನಾನು ಡಿ ವ್ಲಾಗಿಂಗ್ ಅಂತ ಹೇಳ್ತಾ ಇದ್ದೀನಿ, ನಾಟ್ ಆ್ಯಂಟಿ ವ್ಲಾಗಿಂಗು. ವ್ಲಾಗಿಂಗೇ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಸೊ ಆ ಕಲ್ಚರ್ ಇವಾಗ, ಆ ಟ್ರೆಂಡ್ ಇವಾಗ ಜಾಸ್ತಿ ಇವಾಗ ಸ್ಟಾರ್ಟ್ ಆಗಿಬಿಟ್ಟಿದೆ ವಿತ್ ಲಾಟ್ ಆಫ್ ಮೋಟೋ ವ್ಲಾಗರ್ಸು. ಸಣ್ಣ ಮೋಟೋ ವ್ಲಾಗರ್ ಆಗಿರಲಿ ಆರ್ ಬಿಗ್ ಮೋಟೋ ವ್ಲಾಗರ್ ಆಗಿರಲಿ. ಆ್ಯಂಡ್ ನಾನು ಈ ಟ್ರೆಂಡ್ನ ಆ್ಯಕ್ಚುಲಿ ಸಪೋರ್ಟ್ ಮಾಡ್ತೀನಿ, ಟು ಬಿ ವೆರಿ ಆನೆಸ್ಟ್, ಬಿಕಾಸ್ ನನ್ನ ಪ್ರಕಾರ ಬ್ರೇಕ್ ತೊಗೋಬೇಕು ಫ್ರಮ್ ಮೋಟೋ ವ್ಲಾಗಿಂಗ್. ಸೊ ನೀವು ಏನು ಮಾಡ್ತಾರೆ ಆ್ಯಕ್ಚುಲಿ ಅಂತ ನೀವು ಕೇಳ್ಬೋದು ಡಿ ವ್ಲಾಗಿಂಗಲ್ಲಿ. ಅಂದರೆ ಕೆಲವರು ತುಂಬ ಎಕ್ಸ್ಟ್ರೀಮ್ ಹೊಟ್ಟೋಗ್ಬಿಡ್ತಾರೆ. ಬೇಸಿಕಲಿ ನಾನು ಹೇಳ್ದಂಗೆ ಆ್ಯಂಟಿ ವ್ಲಾಗಿಂಗ್ ಕೈಂಡ್ ಆಫ್ ಹೊಟ್ಟೋಗ್ಬಿಡ್ತಾರೆ. ಅಂದರೆ ಬ್ರೇಕೇ ತೊಗೋತಾರೆ, ಬಟ್ ಯಾವುದೋ ಒಂದು ಹೊಸ ಜಾಗ ಹೋದರೆ ವ್ಲಾಗಿಂಗೇ ಮಾಡಲ್ಲ, ಜಸ್ಟ್ ನಾನು ಆ ಪ್ಲೇಸ್ನ ಎಂಜಾಯ್ ಮಾಡಿಬಿಟ್ಟು ಬರೋಣ ಅಂತ ಆ ಥರನೂ ಮಾಡ್ತಾರೆ. ಬಟ್ ಕೆಲವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಮೋಸ್ಟ್ ಆಫ್ ದೆಮ್ ವಾಟ್ ಐಮ್ ಸೀಯಿಂಗ್ ಇಸ್, ಅವರು ಜಸ್ಟ್ ಫೋಟೋಸ್ ತೊಗೋತಾ ಇದ್ದಾರೆ. ಸೊ ಎಲ್ಲಿ ಹೋಗಿದ್ರು ಅಲ್ಲಿ ಸ್ವಲ್ಪ ಫೋಟೋಸ್ ತೊಗೊಂಡ್ಬಿಟ್ಟು ಒಂದು ಮೆಮೊರೀಸ್ನ ಸ್ವಲ್ಪ ಸ್ಟೋರ್ ಮಾಡೋಣ ಅಂತ ಫೋಟೋಸ್ ತೊಗೋತಾ ಇದ್ದಾರೆ, ರ್ಯಾದರ್ ದ್ಯಾನ್ ಡೂಯಿಂಗ್ ಫುಲ್ ಫ್ಲೆಡ್ಜ್ ವ್ಲಾಗಿಂಗು ಆ್ಯಂಡ್ ರೆಕಾರ್ಡಿಂಗ್ ಎವ್ರಿ ಮೂಮೆಂಟು. ಅದನ್ನು ಮಾಡೋದು ಬಿಟ್ಟು ಜಸ್ಟ್ ಫೋಟೋಸ್ ತೊಗೋತಾ ಇದ್ದಾರೆ. ಆ್ಯಂಡ್ ಕೆಲವರು ನಾನು ಹೇಳ್ದಂಗೆ, ನಾನು ಸ್ವಲ್ಪ ನೀವು ನೋಡ್ಬೋದು, ಕೆಲವು ಜಾಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ನಂದು ಎಕ್ಸಾಂಪಲ್ ಕೊಡೋದಾದರೆ, ನೀವು ನಂದು ಕನ್ನೂರು ಟ್ರಿಪ್ ನೋಡೋದಾದರೆ ಅಲ್ಲಿ ನಾನು ವ್ಲಾಗಿಂಗ್ ಏನೂ ಮಾಡಲಿಲ್ಲ, ಬಟ್ ಜಸ್ಟ್ ನಾನು ಆ್ಯಕ್ಷನ್ ಕ್ಯಾಮ್ರಾ ಯೂಸ್ ಮಾಡ್ಬಿಟ್ಟು ಫುಟೇಜಸ್ ತೊಗೊಂಡೆ. ಆ್ಯಂಡ್ ನೀವು ನಂದು ತಲಕಾಡು ಟ್ರಿಪ್ ನೋಡೋದಾದರೆ, ತಲಕಾಡು ಟ್ರಿಪ್ಪಲ್ಲಿ ನಾನು ವ್ಲಾಗಿಂಗೇ ಮೋಟೋ ವ್ಲಾಗಿಂಗೇ ಮಾಡಲಿಲ್ಲ, ಆ್ಯಕ್ಷನ್ ಕ್ಯಾಮ್ರಾನೇ ಯೂಸ್ ಮಾಡಲಿಲ್ಲ ನಾನು. ಜಸ್ಟ್ ಸ್ವಲ್ಪ ನಿಮಗೆ ತೋರ್ಸೋಕ್ಕೆ ನಾನು ಬೇಸಿಕಲಿ ಹೋಗ್ತಾ ಇದ್ದೀನಿ ಅಂತ ಮೋಟರ್ ಸೈಕಲಲ್ಲಿ ಒಂದು ಫುಟೇಜು, ಒಂದು 2-3 ಫುಟೇಜ್ ತೋರಿಸ್ದೆ. ಅದು ಬಿಟ್ಟರೆ ನಾನು ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದ್ದಷ್ಟೇ ತೋರಿಸ್ದೆ. ಸೊ ಆ ಥರ ನಾನು ಮಾಡ್ತೀನಿ. ಆ್ಯಂಡ್ ನಾನೇನು ಮಾಡ್ತೀನಿ ಅಂದರೆ, ಐ ವಿಲ್ ಸಿ ವೆದರ್ ಈ ಪ್ಲೇಸ್ಗೆ ಹೋದರೆ, ಅಂದರೆ ಆನ್ ದ ಜರ್ನಿ ಆ್ಯಕ್ಚುಲಿ ಅಷ್ಟೊಂದು ಬ್ಯೂಟಿಫುಲ್ ಇದೆಯಾ, ವ್ಲಾಗಿಂಗ್ ಮಾಡೋ ಲೆವೆಲ್ ಇದೆಯಾ, ಇದ್ದರೆ ಮಾತ್ರ ನಾನು ವ್ಲಾಗಿಂಗ್ ಮಾಡ್ತೀನಿ, ಬೇಸಿಕಲಿ ಮೋಟೋ ವ್ಲಾಗಿಂಗು. ಅದರ್ವೈಸ್ ನಾನು ಸ್ಕಿಪ್ ಮಾಡಿಬಿಡ್ತೀನಿ ಅಂತ ನನಗೇನೋ ನಾನು ಹತ್ರ ಡಿಸೈಡ್ ಮಾಡಿದ್ದೀನಿ. ಸೊ ಐ ವಿಲ್ ಲುಕ್ ಎಟ್ ದ ಪ್ಲೇಸು, ಟೈಮು ಎಷ್ಟು ನಾನು ಸ್ಪೆಂಡ್ ಮಾಡ್ತೀನಿ, ಬೇಸ್ಡ್ ಆನ್ ದಟ್ಟು ನಾನು ವ್ಲಾಗಿಂಗ್ ಮಾಡಬೇಕಾ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ತೀನಿ. ಆ್ಯಂಡ್ ಕೆಲವು ಟೈಮ್ಸ್ ಅಂತೂ ನಾನು ಐ ಫೀಲ್ ದ್ಯಾಟ್ ಇಫ್ ನಾನು ತುಂಬಾ ಶಾರ್ಟ್ ನೋಟಿಸಲ್ಲಿ ಹೋಗ್ತಾ ಇದ್ದೀನಿ, ಬೇಗ ಹೋಗ್ಬಿಟ್ಟು ಬರ್ತೀನಿ ಅಂದರೆ, ವ್ಲಾಗಿಂಗ್ ಮಾಡೋ ಬದಲು ಐ ಥಿಂಕ್ ಫೋಟೋ ತೊಗೊಳೋದು ಬೆಟರ್ ಅಂತ ನಂಗೆ ಒಂದೊಂದ್ಸಲಿ ಅನಿಸುತ್ತೆ. ಸೊ ಈ ಥರ ನಂದು ಅಭಿಪ್ರಾಯ ಇರೋದು. ಆ್ಯಂಡ್ ಐ ಫೀಲ್ ದ್ಯಾಟ್ ಮೆನಿ ಆಫ್ ದೆಮ್ ಆರ್ ಡೂಯಿಂಗ್ ದ ಸೇಮ್ ಥಿಂಗ್. ಅಂದರೆ ರಾದರ್ ದ್ಯಾನ್ ಡೂಯಿಂಗ್ ಎಕ್ಸ್ಟೆನ್ಸಿವ್ ವ್ಲಾಗಿಂಗ್ ಆ್ಯಂಡ್ ಲೈಕ್ ಒಂಥರ ಫೆಟಿಗ್ ಮೈಂಡಿಗೆ ಬರೋದಕ್ಕಿಂತ ದೇ ಆರ್ ಕೈಂಡ್ ಆಫ್ ಸ್ವಲ್ಪ ಬ್ರೇಕ್ ತೊಗೊಂಡ್ಬಿಟ್ಟು, ಅವಾಗ ಏನಾಗುತ್ತೆ ಅಂದರೆ, ಬ್ರೇಕ್ ತೊಗೊಳ್ಳೋದು ಜನರಲಿ ಒಳ್ಳೆಯದು, ಬಿಕಾಸ್ ನಿಮ್ಮದು ಮೈಂಡ್ ರಿಫ್ರೆಶ್ ಆಗುತ್ತೆ ಆ್ಯಂಡ್ ನಿಮ್ಗೆ ಇನ್ನೂ ಮೋರ್ ಕ್ರಿಯೇಟಿವ್ ಐಡಿಯಾಸ್ ಬರುತ್ತೆ. ಅದರ್ವೈಸ್ ಏನಾಗುತ್ತೆ ಅಂದರೆ, ಸೇಮ್ ಥಿಂಗ್ ಓವರ್ ಆ್ಯಂಡ್ ಓವರ್ ನೀವು ಮಾಡ್ತಾಯಿದ್ರೆ ಇಟ್ ವಿಲ್ ಬಿ ನಿಮ್ಮ ವ್ಯೂವರ್ಸ್ಗೂ ಫೆಟಿಗ್ ಫೀಲ್ ಆಗುತ್ತೆ. ಏನು ಗುರು ನೀವು ಮಾಡಿದ್ರೆ ಇದೇ ಮಾಡ್ತಾನೆ ಕಂಟೆಂಟು, ಏನು ಹೊಸ್ದಾಗಿ ಏನೂ ಮಾಡಲ್ಲ ಅಂತಲೂ ಫೀಲ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಅವ್ರಿಗೆ ಏನು ಅನ್ಸುತ್ತೆ ಅಂದರೆ, ದಟ್ ಏನೋ ಒಂಥರ ಏನು ಚೇಂಜೇ ಇಲ್ಲ, ಸೊ ಬದಲಾವಣೆ ಬೇಕು ಹಂಗೆ ಹಿಂಗೆ ಅಂತ ಅವರು ನೋಡ್ತಾರೆ. ಸೊ ವ್ಯೂವರ್ಸ್ಗೂ ಬೋರ್ ಆಗುತ್ತೆ ಎನಿವೇ. ಆ್ಯಂಡ್ ಸಮ್ಟೈಮ್ಸ್ ವ್ಯೂವರ್ಸ್ ಹೆಂಗಿರ್ತಾರೆ, ಕೆಲವರು ಹುಚ್ಚಿರ್ತಾರೆ ಬಿಡಿ, ಲೈಕ್ ಮಾಡ್ತಾಯಿರೋ, ಯಾಕೆ ಗುರು ಮಾಡ್ತಾ ಇಲ್ಲ, ಇನ್ನೂ ಮಾಡು ಕಂಟೆಂಟು, ಯಾಕೆ ಗುರು ರಜಾ ತೊಗೊಂಡೆ, ಯಾವಾಗ ಬರುತ್ತೆ ಗುರು, ವೆನ್ ಆರ್ ಯುವರ್ ವೀಡಿಯೋ ಇಸ್ ಗೋಯಿಂಗ್ ಟು ಕಮ್ ಔಟ್ ಅಂತೆಲ್ಲ ಕೇಳ್ತಾ ಇರ್ತಾರೆ. ಸದ್ಯಕ್ಕೆ ನಾನು ಆ ಲೆವೆಲ್ ಪಾಪ್ಯುಲರ್ ಆಗಿಲ್ಲ ಥ್ಯಾಂಕ್ಫುಲಿ, ಬಟ್ ಆ ಲೆವೆಲ್ ಗ್ರೋ ಆದವ್ರಿಗೆ ಐ ಥಿಂಕ್ ಇಟ್ ಈಸ್ ಅ ಡಿಫಿಕಲ್ಟ್ ಥಿಂಗು. ಬಟ್ ಐ ಸ್ಟಿಲ್ ಫೀಲ್ ದಟ್ ಬ್ರೇಕ್ ತೊಗೊಳ್ಳಿ. ಎಸ್, ಜನರು ಸ್ವಲ್ಪ ಬೈತಾರೆ, ಯಾಕೆ ನೀನು ಬ್ರೇಕ್ ತೊಗೊಂಡೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸು, ಯಾಕೆ ನೀನು ಮೋಟೋ ವ್ಲಾಗ್ ಮಾಡಿಲ್ಲ ಅಂತ. ಬಟ್ ಆಫ್ಟರ್ ಅ ಸರ್ಟನ್ ಪಾಯಿಂಟ್ ಅವ್ರಿಗೆ ಅರ್ಥ ಆಗುತ್ತೆ, ಬಿಕಾಸ್ ನೆಕ್ಸ್ಟ್ ನೀವು ಕಂಟೆಂಟ್ ಮಾಡ್ತೀರಾ ನೋಡಿ, ಅದನ್ನು ನೀವು ತುಂಬ ಕ್ರಿಯೇಟಿವ್ ಆಗಿ ಮಾಡಿ ತೋರಿಸಿದಾಗ ಅವ್ರಿಗೆ ಖುಷಿ ಆಗುತ್ತೆ ಅವಾಗ. ಸೊ ದಟ್ ಈಸ್ ವಾಟ್ ಐ ಫೀಲು ಆ್ಯಂಡ್ ಐ ಲೈಕ್ ದಿಸ್ ಟ್ರೆಂಡು. ಬಟ್ ಆ್ಯಂಟಿ ಮೋಟೋ ವ್ಲಾಗಿಂಗ್ ಹಂಗಂತ ಮಾಡೋಕ್ಕೆ ಹೋಗ್ಬೇಡಿ. ಮೋಟೋ ವ್ಲಾಗಿಂಗ್ ಈಸ್ ಆಬ್ವಿಯಸ್ಲಿ ಈಸ್ ಮೋರ್ ಎಂಜಾಯಬಲ್ಲು, ಬಿಕಾಸ್ ನೀವು ಸಾಕಷ್ಟು ಮೆಮೊರೀಸ್ನ ನೀವು ಸ್ಟೋರ್ ಮಾಡ್ಕೊತೀರಾ. ಆ್ಯಂಡ್ ಸಮ್ಟೈಮ್ಸ್ ನಿಜ ಹೇಳ್ತೀನಿ, ಮೋಟೋ ವ್ಲಾಗಿಂಗ್ ಮಾಡಬೇಕಾದ್ರೂ ಇಟ್ ಈಸ್ ನಾಟ್ ದ್ಯಾಟ್ ನೀವು ಪ್ರತಿಯೊಂದು ದ ಬೆಸ್ಟ್ ಮೂಮೆಂಟ್ಸ್ನ ನೀವು ಕ್ಯಾಪ್ಚರ್ ಮಾಡ್ತೀರಾ ಅಂತ ಹೇಳೋಕ್ಕಾಗಲ್ಲ. ದೇರ್ ಆರ್ ಮೆನಿ ಮೂಮೆಂಟ್ಸು. ನಂದು ಅಟ್ಲೀಸ್ಟ್ ಲೈಫ್ ಟೈಮಲ್ಲಿ ಟೂರಿಂಗ್ ದ ಮೋಟರ್ ಸೈಕಲು ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದ್ಯಾಟ್ ಮೆನಿ ಟೈಮ್ಸ್ ಮೂಮೆಂಟ್ಸ್ ಸೂಪರಾಗಿರುತ್ತೆ. ಲೈಕ್ ನಾನು ಒಂದ್ಸಲಿ ದೇವರ ಮನೆಗೆ ಹೋಗಿದ್ದೆ. ಸೊ ಆ ಟೈಮಲ್ಲಿ ನನಗೆ ಬ್ಯೂಟಿಫುಲ್ ರೈನಿಂಗ್ ಕಂಡೀಷನ್ ಇತ್ತು, ಬಟ್ ಬಿಕಾಸ್ ನನ್ನ ಹತ್ರ ಕ್ಯಾಮ್ರಾ ಚೆನ್ನಾಗಿರಲಿಲ್ಲ ಆ್ಯಂಡ್ ಆಲ್ಸೋ ಕ್ಯಾಮ್ರಾ ಒದ್ದೆ ಆಗ್ತಾಯಿತ್ತು, ನೀರೆಲ್ಲ ಬರ್ತಾಯಿತ್ತು ಅದ್ರ ಮೇಲೆ. ಸೊ ಸರಿಯಾಗಿ ಫುಟೇಜ್ ಬರ್ತಿರಲಿಲ್ಲ ಅಂತ ನಾನು ತೆಗಿಯೋಕ್ಕಾಗಿಲ್ಲ. ಬಟ್ ಸ್ಟಿಲ್ ದಟ್ ಮೂಮೆಂಟ್ ವಾಸ್ ವೆರಿ ಗುಡ್. ಬಟ್ ನನಗೆ ಬೇರೆ ಮೋಟೋ ವ್ಲಾಗ್ಸ್ ನೋಡ್ಬಿಟ್ಟು, ಅಂದರೆ ಆವಾಗ ನಾನು
ಶೂಟ್ ಮಾಡಿದ್ದೀನಿ, ಬಟ್ ಐ ಕುಡಂಟ್ ಶೂಟ್ ದ ಬೆಸ್ಟ್ ಮೂಮೆಂಟ್, ಬಟ್ ದ ಅದರ್ ಮೂಮೆಂಟ್ಸ್ ರಿಮೈಂಡ್ ಮೀ ಆಫ್ ದ ಬೆಸ್ಟ್ ಮೂಮೆಂಟು. ಸೊ ನಾಟ್ ನೆಸೆಸರಿ ದಟ್ ನೀವು ಸಮ್ಟೈಮ್ಸ್ ನೀವು ಬೆಸ್ಟ್ ಮೂಮೆಂಟ್ನ ಕ್ಯಾಪ್ಚರ್ ಮಾಡಲೇಬೇಕು ಅಂತ ಇಲ್ಲ. ಸಣ್ಣ ಪುಟ್ಟ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿ ದ್ಯಾಟ್ ವಿಲ್ ರಿಮೈಂಡ್ ಯು ಆಫ್ ದ ಬೆಸ್ಟ್ ಮೂಮೆಂಟ್ಸ್. ಆರ್ ಸಮ್ಟೈಮ್ಸ್ ನೀವು ಏನೂ ಶೂಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಬಿಕಾಸ್ ನಿಮ್ಮ ಮೆಮೊರಿಯಲ್ಲಿ ಇದ್ದೇ ಇರುತ್ತೆ, ಓಕೆನಾ. ಸೊ ಅಟ್ಲೀಸ್ಟ್ ಫೋಟೋ ತೊಗೊಳ್ಳಿ, ಅದೊಂದು ಮೆಮೊರಿ ನಿಮಗೆ ರೀಕಾಲ್ ಆಗೋ ಥರ ಆಗುತ್ತೆ. ಸೊ ದಟ್ ಈಸ್ ಆಲ್ ಐ ವಾಂಟೆಡ್ ಟು ಸೇ. ಐ ಅಂಡರ್ಸ್ಟ್ಯಾಂಡ್ ಇದರಲ್ಲಿ ಡಿಫ್ರೆಂಟ್ ಮೈಂಡ್ಸೆಟ್ ಇರುತ್ತೆ. ಕೆಲವರು ಫುಲ್ ಗ್ರೈಂಡ್ ಮಾಡಬೇಕು, ನಾವು ಕಷ್ಟಪಡಬೇಕು, ಪ್ರತಿಯೊಂದು ದಿನ ವೀಡಿಯೋ ಮಾಡಬೇಕು, ಪ್ರತಿ ಡೇ ಮೋಟೋ ಬ್ಲಾಗ್ ಮಾಡಬೇಕಂತಲೂ ಇರುತ್ತೆ. ಐ ಆಮ್ ನಾಟ್ ಸೇಯಿಂಗ್ ನೀವು ಸರಿ ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ನಂದು ಪಾಯಿಂಟ್ ಆಫ್ ವ್ಯೂ ಕೊಟ್ಟಿದ್ದೀನಿ. ನನ್ನ ಪ್ರಕಾರ ಐ ಡೋಂಟ್ ಬಿಲೀವ್ ಇನ್ ದಟ್ ಗ್ರೈಂಡ್ ಸೆಟ್ ಕೈಂಡ್ ಆಫ್ ಮೈಂಡ್ ಸೆಟ್ಟು. ನಾನು ಒಂಥರ ರಿಲ್ಯಾಕ್ಸ್ ಆಗಿ ಆರಾಮಾಗಿ ಪೀಸ್ಫುಲ್ಲಾಗಿ ಎಸ್ ಡೂ ವಾಟ್ ಯುವರ್ ಆಡಿಯನ್ಸ್ ವಾಂಟ್, ಬಟ್ ಒಂಥರ ಬ್ರೇಕ್ ತೊಗೊಂಡು ರಿಲ್ಯಾಕ್ಸ್ ಆಗಿ ಆರಾಮಾಗಿ ಮಾಡಿದ್ರೆ ಬೆಟರ್ ಕಂಟೆಂಟ್ ನೀವು ಮಾಡ್ಬೋದು ಅಂತ ನಂದು ಒಪಿನಿಯನ್. ಸೊ ಇಷ್ಟೇ ಹೇಳ್ಬೇಕಂತ ಇದೆ. ಸೊ ನಿಮ್ಮದೇನು ಅಭಿಪ್ರಾಯ, ಎಸ್ಪೆಷಲಿ ಕಂಟೆಂಟ್ ಕ್ರಿಯೇಟರ್ಸ್ಗೆ ಏನು ನಿಮ್ಮದು ಅಭಿಪ್ರಾಯ, ಅದನ್ನು ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯೇಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಏನು ಗುರು ಹಿಂಗೆ ಹೋಗ್ಬಿಟ್ಟ. ಸೊ ಆಫ್ ರೋಡಿಂಗ್ ಬಗ್ಗೆ ಕೆಲವು ಮಿಸ್ಕನ್ಸೆಪ್ಷನ್ಗಳಿದೆ. ಆ್ಯಕ್ಚುಲಿ ನಾವು ಆಫ್ ರೋಡಿಂಗ್ ಅಂದರೆ ಏನು ಎಂಜಾಯ್ ಮಾಡಲ್ಲ. ಸೊ ನೆಕ್ಸ್ಟ್ ವೀಡಿಯೋ ಇದ್ರ ಮೇಲೆ ಬರುತ್ತೆ, ವೆಯ್ಟ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.